ಸರ್ಕಾರಿ ಕೆಲಸ ಮಾಡುವವರು ಪುಣ್ಯವಂತರು. ತಮ್ಮ ವೃತ್ತಿಯಲ್ಲಿ ಅವರು ಸೇವೆ ರೂಪದಲ್ಲಿ ಕೆಲಸವನ್ನ ಮಾಡಬೇಕೇ ಹೊರತು ಬಡ ಜನರನ್ನ ಸುಲಿಯುವ, ಶೋಷಿಸುವ ಕೆಲಸ ಮಾಡಬಾರದು. ಯಾವುದೇ ಸರ್ಕಾರಿ ವೈದ್ಯರು ಬಡ ಜನರಿಂದ ಹಣ ಪಡೆದು ದೂರು ಬಂದ್ರೆ ನಾನು ಸುಮ್ಮನಿರೋದಿಲ್ಲ. ಮುಲಾಜಿಲ್ಲದೆ ಅವರ ಮೇಲೆ ಕಾನೂನು ಕ್ರಮ ಕೈಗೊಳ್ಳಲಾಗುತ್ತದೆ ಎಂದು ರಾಜ್ಯ ಆಡಳಿತ ಸುಧಾರಣಾ ಆಯೋಗದ ಅಧ್ಯಕ್ಷ ಶಾಸಕ ಆರ್.ವಿ. ದೇಶಪಾಂಡೆ ಹೇಳಿದರು. ದಾಂಡೇಲಿಯಲ್ಲಿಯ ತಾಲೂಕಾಡಳಿತ ಸೌಧದಲ್ಲಿ ಹಮ್ಮಿಕೊಂಡಿದ್ದ ತ್ರೈಮಾಸಿಕ ಪ್ರಗತಿ ಪರಿಶೀಲನಾ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡುತ್ತಿದ್ದ ಅವರು, ಸಭೆಯಲ್ಲಿ ಪಶು ವೈದ್ಯಾಧಿಕಾರಿಗಳ ವಿಚಾರ ಚರ್ಚೆಗೆ ಬರುತ್ತಿದ್ದಂತೆಯೇ ನಗರಸಭಾ ಸದಸ್ಯ ಮೋಹನ್ ಹಲ್ವಾಯಿ ಸೇರಿದಂತೆ ಹಲವರು ಪಶು ವೈದ್ಯಾಧಿಕಾರಿಗಳ ಕೆಲವು ನಿರ್ಲಕ್ಷ್ಯದ ಕಾರ್ಯಗಳ ಬಗ್ಗೆ ಗಮನಕ್ಕೆ ತಂದರು. ತಹಶೀಲ್ದಾರರು, ಪೌರಾಯುಕ್ತರು ಕರೆದ್ರು, ಸಭೆಗೆ ಬಾರದಿರುವ ಬಗ್ಗೆ ಆಕ್ಷೇಪ ವ್ಯಕ್ತಪಡಿಸಿದ್ರು. ಈ ಸಂದರ್ಭದಲ್ಲಿ ಪಶು ವೈದ್ಯಾಧಿಕಾರಿ ಸಮಜಾಯಿಷಿ ನೀಡಲು ಹೋದಾಗ ಶಾಸಕ ದೇಶಪಾಂಡೆಯವರು, ಈ ಬಗ್ಗೆ ನನಗೂ ಮಾಹಿತಿ ಬಂದಿದೆ, ಮುಂದೆ ಹೀಗಾದ್ರೆ ನಾನು ಸುಮ್ಮನಿರುವುದಿಲ್ಲ. ನೀವು ನಿಮ್ಮ ಸ್ಥಳ ಬಿಟ್ಟು ರಜೆ ಹಾಕಿ ಹೋಗುವ ಸಂದರ್ಭದಲ್ಲಿ ತಹಶೀಲ್ದಾರರಿಗೆ ಸಕಾರಣದ ಮಾಹಿತಿ ನೀಡಿ ಹೋಗಬೇಕು. ಇನ್ನು ಮುಂದೆ ದೂರು ಬಂದ್ರೆ ನಾನು ಸಹಿಸುವುದಿಲ್ಲ ಎಂದರು. ಸಹಾಯ ಮಾಡುವ ಗೌರವವಾದ ಕೆಲಸ ದೇವರು ಕೊಟ್ಟಿದೆ. ಅದರಲ್ಲಿ ತಾಯಿಯಂದರೆ ನಿನ್ನ ಪವಿತ್ರತೆ ಇರಬೇಕಲ್ಲ. ಈ ಮೂರು ಜಾನುವಾರು ಸೇವೆ ಮಾಡೋದು ಭಾಗ್ಯ ನನಗೆ ಸಿಕ್ಕಿದೆ. ಇಷ್ಟೇ ಸೇವೆ ಮಾಡಬೇಕಲ್ಲ. ಅವರಿಗೆ ಮಾತಾಡಿ ಕೊಡೋದು, ಹೇಳಿ ಕೊಡೋದಿಲ್ಲ. ಇದೇ ಡಾಕ್ಟರ್ ಆಗಿ ತಿಳ್ಕೊಂಡು ಅದನ್ನು ಏನು ನೋವಾದೆ ಅಂತ ಅದಕ್ಕೆ ಔಷಧಿ ಕೊಡೋದು. ನೀವು ಹೆಣ್ಮಳಾಗಿ ಬೇಜವಾಬ್ದಾರಾಗಿ ತಹಶೀಲ್ದಾರ್ ಬಿಟ್ಟು ಕೊಡೋದು ಮಾತು ಹೇಳ್ತದೆ. ನೀವು ಔಟ್ ಸ್ಟೇಷನ್ ಹೋಗ್ಬೇಕಾದ್ರೆ ತದನಂತರ ಸಾರ್ವಜನಿಕ ಆಸ್ಪತ್ರೆಯ ವಿಷಯ ಚರ್ಚೆಯಲ್ಲಿ ಬರುತ್ತಿದ್ದಂತೆಯೇ ಇತ್ತೀಚೆಗೆ ಹೆರಿಗೆ ಪ್ರಕರಣಗಳು ಆಸ್ಪತ್ರೆಯಲ್ಲಿ ಕಡಿಮೆಯಾಗುತ್ತಿರುವ ಬಗ್ಗೆ ವಿವರಣೆ ಕೇಳಿದ್ರು. ವೈದ್ಯಾಧಿಕಾರಿ ಡಾಕ್ಟರ್ ಕಿತ್ತೂರು ಅವರು ಮಾತನಾಡಿ, ಹೆರಿಗೆ ಮಾಡಿಸುವ ಸಂದರ್ಭದಲ್ಲಿ ಶಸ್ತ್ರಚಿಕಿತ್ಸೆಗೆ ಅವಶ್ಯವಿರುವ ಅರವಳಿಕೆ ತಜ್ಞರು ಇಲ್ಲಿ ಇಲ್ಲ. ಈ ಮೊದಲು ಇಎಸ್ಐ ಆಸ್ಪತ್ರೆಯ ವೈದ್ಯರು ಅರವಳಿಕೆ ಚುಚ್ಚುಮದ್ದು ನೀಡುತ್ತಿದ್ರು. ಆದರೆ ಸಾರ್ವಜನಿಕರು ವೈದ್ಯರು ಹಣ ಪಡೆಯುತ್ತಿದ್ದಾರೆ ಎಂದು ದೂರು ನೀಡಿದ್ದಾರೆ. ಜಿಲ್ಲಾ ಆರೋಗ್ಯಾಧಿಕಾರಿಗಳು ಸಹ ಈ ಬಗ್ಗೆ ಕೆಲ ವೈದ್ಯಾಧಿಕಾರಿಗಳಿಗೆ ನಿರ್ದೇಶನ ನೀಡಿದ್ದಾರೆ. ಹಳಿಯಾಳ, ದಾಂಡೇಲಿ, ಜೊಯ್ಡಾ ತಾಲೂಕಿಗೆ ಒಬ್ಬರೇ ಅರವಳಿಕೆ ತಜ್ಞರಿರುವುದರಿಂದ ವಾರದಲ್ಲಿ 2 ದಿನ ಮಾತ್ರ ಅವರು ದಾಂಡೇಲಿಗೆ ಆಗಮಿಸುತ್ತಾರೆ. ಹಾಗಾಗಿ ಹೆರಿಗೆ ಪ್ರಕರಣಗಳು ಕಡಿಮೆಯಾಗಿವೆ ಎಂದರು. ಈ ಸಂದರ್ಭದಲ್ಲಿ ಶಾಸಕ ದೇಶಪಾಂಡೆಯವರು ಇಎಸ್ಐ ಆಸ್ಪತ್ರೆ ವೈದ್ಯಾಧಿಕಾರಿ ಡಾಕ್ಟರ್ ಸೈಯದ್ಗೆ ಮಾಹಿತಿ ಕೇಳಿದ್ರು. ಒಂದೊಮ್ಮೆ ಸರ್ಕಾರಿ ವೈದ್ಯರು ಹಣ ಪಡೆದ ಸುದ್ದಿ ನನ್ನ ಗಮನಕ್ಕೆ ಬಂದ್ರೆ ನಾನು ಸಹಿಸುವುದಿಲ್ಲ, ಕಾನೂನು ಕ್ರಮ ಕೈಗೊಳ್ಳುವುದಾಗಿ ಎಚ್ಚರಿಸಿದ್ರು. ಆರೋಗ್ಯ ಇಲಾಖೆಗೆ ಸಂಬಂಧಿಸಿ ಡಾಕ್ಟರ್ ಅನಿಲ್ ನಾಯ್ಕ್ ಮಾಹಿತಿ ನೀಡಿದ್ರು. 100 ಹಾಸಿಗೆ ಆಸ್ಪತ್ರೆಗೆ ಸಂಬಂಧಪಟ್ಟಂತೆ ಪ್ರಸ್ತಾವನೆ ಕಳುಹಿಸುವಂತೆ ಸೂಚಿಸಿದ್ರು. ದಾಂಡೇಲಿಯಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಾರ್ಯಾಲಯ ಸ್ಥಾಪನೆಗೆ ಮರು ಪ್ರಸ್ತಾವನೆ ಸಲ್ಲಿಸುವಂತೆ ಕ್ಷೇತ್ರ ಶಿಕ್ಷಣಾಧಿಕಾರಿಗೆ ತಿಳಿಸಿದ್ರು. ಯಾವುದೇ ಅಧಿಕಾರಿಗೆ ಎಷ್ಟೇ ಚಾರ್ಜ್ ಇದ್ರೂ ಕೂಡ ಕೆಡಿಪಿ ಸಭೆ ಕರೆದಾಗ ಅವರು ಭಾಗವಹಿಸಲೇಬೇಕು. ಭಾಗವಹಿಸದೇ ಇದ್ದವರ ಮೇಲೆ ಕ್ರಮ ಕೈಗೊಳ್ಳಲಾಗುವುದು ಎಂದು ಎಚ್ಚರಿಸಿದ ದೇಶಪಾಂಡೆಯವರು, ರೇಷ್ಮೆ ಇಲಾಖೆ ಅಧಿಕಾರಿಗಳು ಕೆಡಿಪಿಸಿ ಬಗ್ಗೆ ಯಾಕೆ ಬಂದಿಲ್ಲ? ಸಿರ್ಸಿಯಲ್ಲಿದ್ರೂ ಸಹ ಕೆಡಿಪಿ ಸಭೆಯ ಬಗ್ಗೆ ಮಾಹಿತಿ ಪಡೆದು ಬರಬೇಕಿತ್ತು. ಸಭೆಗೆ ಬಾರದಿರುವ ಬಗ್ಗೆ ಕಾರಣ ಕೇಳಿ ಅವರಿಗೆ ನೋಟಿಸ್ ನೀಡಿ ಎಂದು ತಾಲೂಕ್ ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿಗೆ ಸೂಚಿಸಿದ್ರು. ತಾಲೂಕ್ ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿ ಟಿಸಿ ಹಾದಿಮನಿ ಸ್ವಾಗತಿಸಿದ್ರು. ನಗರಸಭಾ ಅಧ್ಯಕ್ಷ ಅಶ್ಫಾಕ್ ಶೇಖ್, ತಹಶೀಲ್ದಾರ್ ಶೈಲೇಶ್ ಪರಮಾನಂದ, ಪೌರಾಯುಕ್ತ ವಿವೇಕ್ ಬನ್ನೆ ಹಾಗೂ ಕೆಡಿಪಿ ಸಭೆ ಸದಸ್ಯರು, ಗ್ರಾಮ ಪಂಚಾಯಿತಿ ಅಧ್ಯಕ್ಷರು, ಸದಸ್ಯರು, ಇಲಾಖಾ ಅಧಿಕಾರಿಗಳು ಭಾಗವಹಿಸಿದ್ರು. ಇದು ಆಗುತ್ತೆ ಅಂತ, ಮನಿ ಟ್ರಾನ್ಸಾಕ್ಷನ್ ಆಗುತ್ತೆ ಅಂತ ನಮ್ಮಲ್ಲಿ ಒಂದು ಎನ್ಕ್ವೈರಿ ಹೆಲ್ಡ್ ಮಾಡಿದ್ವಿ. ದುಡ್ಡು ಕೊಡ್ತಾರೆ ಸರ್, ಅದು ಬೇಸಿದ್ರೆ ದುಡ್ಡು ತಗೊಳ್ತೀರಿ ಅಂತ. ಸೊ ಅದ ಕಾರಣಕ್ಕಾಗಿ ನಾವು DHO ಸರ್ಗೆ ಹೇಳಿದ್ವಿ, ಅಲ್ಲ ಸರ್ ನೀವೇ ಒಂದು ಅನಸ್ಥಿಸಿಸ್ ಕೊಡಿ, ನಾವು ಇದು ಆಗದೆ ಇದ್ದಂಗೆ ನೋಡ್ಕೊಂತೀವಿ ಅಂತ. ಸೊ ನಾವು DHO ಸರ್ ನಮಗೊಂದು ವ್ಯವಸ್ಥೆ ಮಾಡ್ಬಿಟ್ಟಿದ್ದಾರೆ ಸರ್, ವಾರಕ್ಕೆ 2 ಸತಿ ಅಂತ. ಅವ್ರು 6 ದಿನ ಮಾಡ್ಬಿಟ್ರೆ 6 ದಿನನೂ ಮಾಡ್ತೀವಿ ಸರ್. ವಾರಕ್ಕೆ 6 ದಿನ 7 ಇವ್ರಿಗೆ ಹೋಗಿ ಸರ್ಕಾರದ ಮಾಡ್ತಿದ್ವಿ, ಕಲಿತಿದ್ವಿ. ಬಟ್ ಇವ್ರಿಗೆ ಚಾರ್ಜ್ ಆಗೋದ್ರಿಂದ ಏನು ಹೇಳ್ತಾ ಇದ್ದೀನಿ ಅಲ್ಲ ಸರ್, ಇವರು ESI ಡಾಕ್ಟರ್ ಸರ್. ಮತ್ತೆ ಮಾಡೋದು ಇಲ್ಲಿ ಸರ್ಜರಿ ನಡಿಬೇಕಾದ್ರೆ ಇವ್ರಿಗೆ ಕಳಿಸ್ತಿದ್ವಿ. ಮಾರ್ಕೆಟ್ನಲ್ಲಿ ಪರಿಸ್ಥಿತಿ ಪರಿಸ್ಥಿತಿ ಬಂದಿದೆ. ಸಂಬಳ ಹಂತದಲ್ಲಿ ಮಾಡ್ತಿರ್ಬೋದು, ನೀವೇ ಮೊನ್ನೆ ಸತಿ ಯೂಸ್ ಮಾಡೋದಿಲ್ಲ. 100 ಗುಳಿ ಕೊಟ್ಟರೆ 100 ಗುಳಿಗಳು ಮಾಡೋದಿಲ್ಲಲ್ಲ. ನಾನು ಹೇಳ್ತಾರೆ ನಿಮ್ಗೆ ಸಪ್ಲೈ ಬರ್ತದೆ, ಓಕೆ, ಇನ್ಸ್ಟಾಲ್ಮೆಂಟ್ಲಿ ಬರ್ತದೆ.
ಆದರೆ ಸಪ್ಲೈದಲ್ಲಿ ಬಂದಿಲ್ಲ, ಹಾಗಾಗಿ ಮಾರ್ಕೆಟಿಂಗ್ ಬರ್ತಿ ನೋಡಿ ಬಳಸಬೇಕಾದ್ರೆ ಬೆಳೆಗಳಿಗೆ. ಆಮೇಲೆ ಇನ್ನು ಈಗ ಅನೇಕ ತಾಲೂಕಿನ ಕ್ಷೇತ್ರ ಆರೋಗ್ಯ ಬಗ್ಗೆ ಹೇಳಬೇಕು ಅಂತಂದ್ರೆ ಸರ್, ಇಲ್ಲಿ ಮುಖ್ಯವಾಗಿ ಕಬ್ಬು ಸರ್, ಒಟ್ಟು 700 ಹೆಕ್ಟರ್ ಇದೆ ಸರ್ ಕ್ಷೇತ್ರ. ಮುಖ್ಯವಾಗಿ ಮತ್ತು ಇವಾಗೆ ತಹಶೀಲ್ದಾರ್ ತಿಳಿಸಬೇಕು. ಯಾಕಂದ್ರೆ ಇಲ್ಲೇ ದಾಂಡೇಲಿಯಲ್ಲಿ ತಾಲೂಕು ಆಫೀಸ್ ಆದರೂ ಸಹ ಸುಂದರವಾದ ಕಡಿಮೆ ಆದರೂ ಸಹ ಅಧಿಕಾರಿಗಳ ಇದು ಕೊರತೆ ಇದೆ. ಹಳ್ಳಿಯಿಂದ ಜಾಗ ಕೊಡ್ತಾರೆ. ಹಾಗಾಗಿ ನೀವು ಸಹಕರಿಸಿಲ್ಲ ಅಂದರೆ ಬಹಳ ಕಷ್ಟ ಆಗುತ್ತೆ. ಆಮೇಲೆ ಪವರ್ಸ್ ಇಲ್ಲ ಅಂತಂದ್ರು, ಆಮೇಲೆ DD ಇಲ್ಲಿ ಬಂದು ಸರ್ ಯಾಕಂದ್ರೆ ಆಮೇಲೆ ಅವರು ಇಂಥ ನಿಮಗೆ ಡೆಲಿಗೇಟ್ ಮಾಡಿ ನೀವೇ ಅಡ್ವೈಸ್ ಮಾಡ್ಬೋದಂತ ಸಹಿತ ಮಾತಾಡಿದ ನಂತರ ಏನು ಆ್ಯಕ್ಷನ್ ಆಗಿದೆ ಸರ್. ಮೀಟಿಂಗ್ ಕರೆಕ್ಟಾಗಿ ಬಂದ್ಬಿಟ್ಟು ಇವ್ ಸರ್ ಲಾಸ್ಟ್ ಮೀಟಿಂಗ್ ತಾವೇ ಪ್ರೊಸೀಡಿಂಗ್ ಮಾಡಿಸಿದ್ವಿ ಸರ್. ಆತ ನೋಟಿಸ್ ಕೊಟ್ಟರು, ಇವತ್ತಿನ ಉತ್ತರ ಇಲ್ಲ. ಯಾವ ನಾಯಿ ತಗೊಂಡು ಹೋದ್ರೆ ಅಲ್ಲಿ ದುಡ್ಡು ಕೇಳ್ತಾರೆ. ಒಂದು ಆಂಬುಲೆನ್ಸ್ ಏನಾದ್ರು ಆಂಬುಲೆನ್ಸ್ ಒಳಗೆ ಬರೋದಿಲ್ಲ. ಇವ್ರು ಬೇಡ ಅಂತ ಹೇಳಿ ಇದು ಮಾಡಿದ್ರು. ಇದನ್ನು ಎಲ್ಲರೂ ಬೇಕಾದ್ರೆ ಅಧ್ಯಕ್ಷ ಹೇಳಿ ಸರ್. ಲಾಸ್ಟ್ ಮೀಟಿಂಗ್ ಸರ್ ನಮ್ಮ ಬ್ರದರ್ ಸರ್ ಆಯಿತು, ನಾನು ಮನೆ ಹೋಗಿದ್ದೇನೆ ಸರ್. ಸೊ ನಮ್ಮ ಮೇಡಮ್ಗಳಿಗೆ ಪರ್ಮಿಷನ್ ನಮಗೆ ಕೊಟ್ಟಿದ್ದೇನೆ. ಓಕೆ ಮೇಡಮ್ ಹೋಗಿ ಪ್ರೊಸೀಡ್. ನಾನೇ ರಿಪ್ಲೈ ಮಾಡಿದ್ದೇನೆ ಸರ್ PO ಸರ್ಗೆ ಸರ್. KDP ಮೀಟಿಂಗ್ ನಾನು ಮಾಡಿದ್ರಲ್ಲ, ನಾವು ಜವಾಬ್ದಾರಿ ಸ್ಥಾನದಲ್ಲಿ ಇದ್ದೇನೆ. ಮೀಟಿಂಗ್ ನಾವು ಪ್ರಿಪೇರ್ ಮಾಡ್ತಾ ಇದ್ದೇನೆ. ಮಾಡ್ತಿದ್ರೇನು ಯಾವುದು ಸರ್ ನಾನು ಮಾತಾಡಿ ಯಾವಮ್ಮ ಸರ್ ಈ ಜಾರ್ಖಂಡ್ ಸರ್. ಜಾರ್ಖಂಡ್ ಹೋಗಿದ್ದೀನಿ ಸರ್. ಮಗ ಮತ್ತು ಫಾದರ್ ನಿಮ್ಮ ಮಗ ಜಾರ್ಖಂಡಲ್ಲಿ ನಮ್ಮ ಫಾದರ್ ಇರೋದಿಲ್ಲ ಸರ್. ನಮ್ಮ ರಿಟೈರ್ಡ್ ಟೀಚರ್ ಇದೆ ಸರ್. ಬೆಳಗಾವಿ ಖಾನಾಪುರ ತಾಲೂಕಿನ ಮಂಜರಪೈ ಭಾಗದಿಂದ ರಾಮನಗರದ ಸೀತಾವಾಡ ಪ್ರದೇಶದವರೆಗೆ ಕಾಡಾನೆಗಳ ದಾಳಿ ತೀವ್ರಗೊಂಡಿದ್ದು, ಶುಕ್ರವಾರ ಮಧ್ಯರಾತ್ರಿಯಲ್ಲಿ 7 ರಿಂದ 8 ಆನೆಗಳ ಗುಂಪು ರಾಮನಗರ ಸೀತಾವಾಡ ಟೋಲ್ ನಾಕಾದ ಬಳಿ ಇರುವ ಗಣಪತಿ ದೇಸಾಯಿ ಅವರ ಹೊಲಕ್ಕೆ ನುಗ್ಗಿ ಸುಮಾರು 2 ಎಕರೆ ಭತ್ತದ ಬೆಳೆ ನಾಶ ಮಾಡಿದೆ. ಪ್ರಸ್ತುತ ರೈತರ ಸುಗ್ಗಿ ಹಂಗಾಮು ಪ್ರಾರಂಭವಾಗಿದ್ದು, ನಿರಂತರ ಮಳೆಯಿಂದಲೇ ರೈತರು ತೊಂದರೆಯಲ್ಲಿರುವಾಗ ಆನೆಗಳ ದಾಳಿಯಿಂದ ಪರಿಸ್ಥಿತಿ ಮತ್ತಷ್ಟು ಗಂಭೀರವಾಗಿದೆ. ಹೆಜ್ಜೆ ಗುರುತಿನ ಆಧಾರದ ಮೇಲೆ ಆನೆಗಳ ಈ ಗುಂಪು ರಾಮನಗರ ಪ್ರದೇಶದಲ್ಲೇ ತಂಗಿರುವುದನ್ನ ಅರಣ್ಯ ಇಲಾಖೆ ಸಿಬ್ಬಂದಿ ದೃಢಪಡಿಸಿದ್ದು, ಸ್ಥಳೀಯ ರೈತರಲ್ಲಿ ಈಗ ಭಾರೀ ಆತಂಕದ ವಾತಾವರಣ ನಿರ್ಮಾಣವಾಗಿದೆ. पूजा केली मी पूजा केली.
सावकाश इकडे असतात काढते असतात जमिनी मी शेती करतोय त्या शेतामध्ये उन्हाळी हा पीक गेला आहे म्हणून पावसाळी पीक करतोय. पावसाळी पीक केलेली पीक पण जनावरं किंवा गैरेडे सगळे येऊन नुकसान करतात. ह्या खेपेला शुक्रवारी रात्री हत्तीचा कळप येऊन पूर्ण शेताची नासधूस केली आणि पुरा हे करून टाकलं. असं याच्यापुढे झालं तर आम्ही शेतकऱ्यांनी शेत कसं करायचं आणि खायचं कसं काय हे सरकारने त्याचा विचार करायला पाहिजे. मला सकाळी कळालं, आमच्या एका मित्राने मला सकाळी फोन केला. आम्ही येऊन बघितलं आणि आता काय करायचं म्हणून विचार करायला लागलो. आता तुम्हाला तरी सांगूया म्हटलं मग मी तुमच्याकडे आलो. ಇಡೀ ದೇಶದಲ್ಲಿ ನವೆಂಬರ್ 3ರಿಂದ ಕೇಂದ್ರ ಸರ್ಕಾರದ ವತಿಯಿಂದ ರಾಷ್ಟ್ರೀಯ ಮೀನುಗಾರಿಕೆ ಗಣತಿ ನಡೆಯಲಿದ್ದು ನಮ್ಮ ರಾಜ್ಯದಲ್ಲಿಯೂ ನಡೆಯಲಿದೆ. ಇದಕ್ಕೆ ಎಲ್ಲ ಮೀನುಗಾರರು ಸಹಕಾರ ಮಾಡುವಂತೆ ಜಿಲ್ಲಾ ಉಸ್ತುವಾರಿ ಹಾಗೂ ಮೀನುಗಾರಿಕೆ ಸಚಿವ ಮಂಕಾಳ್ ವೈದ್ಯ ಕೋರಿದ್ದಾರೆ. ಕಾರವಾರದಲ್ಲಿ ಮಾಧ್ಯಮಗಳ ಮೂಲಕ ಈ ಬಗ್ಗೆ ಮಾಹಿತಿ ನೀಡಿದ ಮೀನುಗಾರಿಕೆ ಸಚಿವರು ಮೀನುಗಾರಿಕೆ ವೃತ್ತಿಯಲ್ಲಿ ತೊಡಗಿರುವ ಎಲ್ಲಾ ಮೀನುಗಾರರನ್ನ ಗುರುತಿಸಲು ಇದು ಒಳ್ಳೆಯ ಅವಕಾಶವಾಗಿದೆ ಎಂದು ಅವರು ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಇದೇ ವೇಳೆ ವಿಧಾನ ಪರಿಷತ್ ಸದಸ್ಯ ಗಣಪತಿ ಉಳ್ವೇಕರ್ ಉಪಸ್ಥಿತರಿದ್ದು ಗಣತಿ ಸಂಬಂಧ ಭಿತ್ತಿ ಪತ್ರವನ್ನ ಬಿಡುಗಡೆ ಮಾಡಲಾಯಿತು. ನಮ್ಮ ರಾಜ್ಯದಲ್ಲೂ ಈಗ ಪ್ರಾರಂಭ ಆಗ್ತದೆ. ಅದಕ್ಕೆ ಎಲ್ಲ ಮೀನುಗಾರರು ಯಾವುದೇ ಮೀನುಗಾರಿಕೆ ವೃತ್ತಿಯಲ್ಲಿ ತೊಡಗಿದಂಥ ಎಲ್ಲ ಮೀನುಗಾರರು ನಾವು ಮೀನುಗಾರರು ಅಂದೇಳಿ ಗುರುತಿಸ್ಕೊಳ್ಳೋದು ಮತ್ತು ನಮ್ಮ ಮೀನುಗಾರಿಕೆಯಲ್ಲಿ ಎಷ್ಟು ಜನಸಂಖ್ಯೆ ಅವರೇ ಅನ್ನೋದು ಗೊತ್ತುಪಡಿಸ್ಕೊಳ್ಳೋಕ್ಕೆ ಒಳ್ಳೆಯ ಒಂದು ಅವಕಾಶ. ಇದು ಪ್ರತಿ 5 ವರ್ಷಕ್ಕೆ ನಡೆಯುವಂಥದ್ದು. ಈಗ ಆಗದೆ ಸುಮಾರು 8 ವರ್ಷ ಮೇಲಾಯಿತು. ಈಗ ಮತ್ತೆ ಪ್ರಾರಂಭ ಮಾಡಿದ್ದೇವೆ. ಇದು ಸೆಂಟ್ರಲ್ ಗೌರ್ಮೆಂಟಿಂದ ನಡೀತಾ ಇದೆ, ಯಾವುದೇ ನಮ್ಮ ಸ್ಟೇಟ್ ಗೌರ್ಮೆಂಟಿಂದ ಅಲ್ಲ. ಆದರೂ ನಮ್ಮ ಮೀನುಗಾರರಲ್ಲಿ ವಿನಂತಿ, ಇಡೀ ದೇಶದ ಮೀನುಗಾರರು ಎಷ್ಟು ಜನ ಇದ್ದಾರೆ, ಇಡೀ ಜಿಲ್ಲೆಯಲ್ಲಿ ಎಷ್ಟಿದ್ದಾರೆ, ಈ ರಾಜ್ಯದಲ್ಲಿ ಎಷ್ಟಿದ್ದಾರೆ ಅಂದೇಳಿ ಈ ರೀತಿಯಲ್ಲಿ ಅವರನ್ನು ಗುರುತಿಸಿ ಮುಂದಿನ ದಿನದಲ್ಲಿ ಅವರಿಗೆ ಏನು ಸಹಕಾರ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಅದನ್ನು ಕಂಡುಹಿಡಿಯುವಂಥ ಕೆಲಸವನ್ನು ಮಾಡ್ತಾರೆ ಅನ್ನೋ ನನ್ನ ಅಭಿಪ್ರಾಯ. ಎಲ್ಲರಲ್ಲೂ ವಿನಂತಿ ಮಾಡ್ಕೊಳ್ತೇನೆ, ಎಲ್ಲರೂ ಸಹಕಾರ ಮಾಡಿ. ಕನ್ನಡ ಇದು ಅತ್ಯಂತ ಪ್ರಾಚೀನವಾದ ಭಾಷೆ. ತನ್ನದೇ ಆದ ಭಾಷಾ ಸೊಗಡನ್ನ ಹೊಂದಿರುವ ಚಂದದ ನುಡಿ. ಕನ್ನಡದಲ್ಲಿ ಇರುವಂತಹ ಸಾಂಸ್ಕೃತಿಕ ಶ್ರೀಮಂತಿಕೆ ಬೇರ್ಯಾವ ಭಾಷೆಯಲ್ಲಿಯೂ ಕೂಡ ಕಾಣಸಿಗದು ಎಂದು ದಾಂಡೇಲಿ ಆರಕ್ಷಕ ಉಪನಿರೀಕ್ಷಕ ಕಿರಣ್ ಪಾಟೀಲ್ ನುಡಿದರು. ಉತ್ತರ ಕನ್ನಡ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ದಾಂಡೇಲಿ ಸಾಹಿತ್ಯ ಭವನದಲ್ಲಿ ಹಮ್ಮಿಕೊಂಡಿದ್ದ ಕನ್ನಡ ಕಾರ್ತಿಕ ಅನುದಿನ ಅನುಸ್ಪಂದನ ತಿಂಗಳ ಸಾಹಿತ್ಯ ಸರಣಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡುತ್ತಿದ್ದರು. ಕರ್ನಾಟಕ ಏಕೀಕರಣಗೊಂಡ ನೆನಪಿನಲ್ಲಿ ನಡೆಯುವ ರಾಜ್ಯೋತ್ಸವದ ಸಂದರ್ಭದಲ್ಲಿ ಉತ್ತರ ಕನ್ನಡ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಕನ್ನಡ ಕಾರ್ತಿಕ ಅನುದಿನ ಅನುಸ್ಪಂದನ ಎಂಬ ತಿಂಗಳ ಸರಣಿ ಸಾಹಿತ್ಯದ ಕಾರ್ಯಕ್ರಮ ಹಮ್ಮಿಕೊಳ್ಳುವುದು ನಿಜಕ್ಕೂ ಶ್ಲಾಘನಾರ್ಹವಾದ ಕಾರ್ಯವಾಗಿದೆ. ಈ ಸರಣಿ ಕಾರ್ಯಕ್ರಮ ಬಹುತೇಕ ರಾಜ್ಯದಲ್ಲಿಯೇ ಮಾದರಿಯಾದ ಕಾರ್ಯಕ್ರಮವಾಗಿದೆ ಎಂದರು. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷ ಬಿಎನ್ ವಾಸರೆ ಅವರು, ರಾಜ್ಯೋತ್ಸವ ಅಂದ್ರೆ ಕೇವಲ ನವೆಂಬರ್ 1ಕ್ಕಷ್ಟೇ ಸೀಮಿತವಾಗಿರದೆ ಅದು ಕನಿಷ್ಠ ನವೆಂಬರ್ ತಿಂಗಳಾದರೂ ಕನ್ನಡ ಕಾರ್ಯಕ್ರಮಗಳ ಮೂಲಕ ಕನ್ನಡದ ದನಿ ಅನುಕರಣಿಸುವಂತಾಗಬೇಕು ಎಂದರು. ಸಾಹಿತ್ಯ ಕಾರ್ಯಕ್ರಮಗಳ ಮೂಲಕ ಕನ್ನಡದ ಸಂಸ್ಕೃತಿಯನ್ನ ಸಾರುವಂತಾಗಬೇಕು ಎಂಬ ಕಾರಣಕ್ಕೆ ಈ ಕನ್ನಡ ಕಾರ್ತಿಕ ಕಾರ್ಯಕ್ರಮವನ್ನ 4 ವರ್ಷಗಳಿಂದ ಮಾಡಿಕೊಂಡು ಬರಲಾಗುತ್ತಿದ್ದು ಜಿಲ್ಲೆಯ ಸಾಹಿತ್ಯಾಸಕ್ತರ ಸಹಕಾರ ಮರೆಯಲಾಗದು ಎಂದರು. ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಮೋಹನ್ ಹಲ್ವಾಯಿ, ಭಾಜಪಾ ಅಧ್ಯಕ್ಷ ಬುದ್ಧಿವಂತಗೌಡ ಪಾಟೀಲ್, ದಾಂಡೇಲಿ ಪ್ರೆಸ್ ಕ್ಲಬ್ ಅಧ್ಯಕ್ಷ ಸಂದೇಶ್ ಎಸ್ ಜೈನ್, ಕನ್ನಡ ಸಾಹಿತ್ಯ ಪರಿಷತ್ತಿನ ಆಜೀವ ಸದಸ್ಯ ಸುಧಾ ಆನಂದ್ ಕುಮಾರ್ ನಾಯ್ಕ್ ಅತಿಥಿಗಳಾಗಿ ಉಪಸ್ಥಿತರಿದ್ದು ಶುಭ ಕೋರಿದ್ರು. ದಾಂಡೇಲಿ ತಾಲೂಕಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಕೋಶಾಧ್ಯಕ್ಷ ಶ್ರೀಮಂತ ಮದರಿ ಸ್ವಾಗತಿಸಿ ನಿರೂಪಿಸಿದ್ರು. ಕಸಪ ಜಿಲ್ಲಾ ಕೋಶಾಧ್ಯಕ್ಷ ಮುರ್ತುಜಾ ಹುಸೇನ್ ಆನೆಹೊಸೂರ್ ವಂದಿಸಿದ್ರು. ಕರ್ನಾಟಕ ಸಂಘದ ಪ್ರಧಾನ ಕಾರ್ಯದರ್ಶಿ ಕೀರ್ತಿ ಗಾಂವ್ಕರ್, ಹಿರಿಯ ನಾಗರಿಕರ ವೇದಿಕೆ ಅಧ್ಯಕ್ಷ ಎಂಆರ್ ನಾಯಕ್, ಆನಂದ್ ಕುಮಾರ್ ನಾಯ್ಕ್, ಕಸಪ ತಾಲೂಕಾ ಘಟಕದ ಕಾರ್ಯದರ್ಶಿ ಗುರುಶಾಂತ್ ಜಡೆ ಹಿರೇಮಠ, ಪದಾಧಿಕಾರಿಗಳಾದ ಕಲ್ಪನಾ ಪಾಟೀಲ್, ವೆಂಕಮ್ಮ ನಾಯಕ್, ಎಸ್ಎಸ್ ಕುರ್ಡೇಕರ್, ದಿವಾಕರ್ ನಾಯ್ಕ್, ರವಿ ಚೌಹಾಣ್, ಸುರೇಶ್ ಪಾಲನ್ಕರ್, ಅನಿಲ್ ದಂಡಗಲ್ ಮೊದಲಾದವರು ಉಪಸ್ಥಿತರಿದ್ದರು. ಬಹಳ ಶ್ರೀಮಂತವಾಗಿರುವಂತಹ ಸಾಹಿತ್ಯ ನಮ್ಮದು
ಕನ್ನಡ ಸಾಹಿತ್ಯ ಬಹಳ ಶ್ರೀಮಂತಿಕೆಯಿಂದ ಕೂಡಿರ್ತದೆ, ಬಹಳ ಚೆನ್ನಾಗಿರೋ ಸಾಹಿತ್ಯ. ನಮ್ಗೆಲ್ಲರಿಗೂ ಕೇಳೋದು ಮುಂದೆ ಕನ್ನಡವನ್ನು ನಾವು ಬಳಸಬೇಕು. ವಿವೇಕಾನಂದರನ್ನು ಕೆಲವು ಮಾತಿನಲ್ಲಿ ಬೇರೆ ಭಾಷೆಯನ್ನು ಪ್ರೀತಿಸಿ ನಮ್ಮ ಭಾಷೆಯಲ್ಲಿ ಜೀವಿಸಿ ಅಂತಕ್ಕಂಥ ಮಾತನ್ನು ಹೇಳ್ತಾ ನಾವು ನಮ್ಮ ಭಾಷೆಯನ್ನು ಖಂಡಿತವಾಗಿ ಪ್ರೀತಿಸಬೇಕು, ಅದರಲ್ಲಿ ಬದುಕಬೇಕು. ಮತ್ತು ನಮ್ಮ ಸಾಹಿತ್ಯದ ಬಗ್ಗೆ ನಮ್ಮ ಯುವ ಪೀಳಿಗೆಗೆ ಅದಕ್ಕೆ ಇನ್ನಷ್ಟು ಹೆಚ್ಚಿನ ಮಾಹಿತಿಯನ್ನು ನಮ್ಮ ಸಾಹಿತ್ಯದ ಬಗ್ಗೆ ತಿಳಿಸಿಕೊಡ್ಬೇಕಂತ ಹೇಳ್ತಾ, ಅದೇ ರೀತಿಯಾಗಿ ನಮ್ಮಲ್ಲಿ ಈಗ ಕನ್ನಡ ಕಾರ್ತಿಕ ಇದೊಂದು ತಿಂಗಳು ಪೂರ್ತಿ ನಮ್ಮಲ್ಲಿ ಈ ನಮ್ಮ ದಾಂಡೇಲಿಯಲ್ಲಿ ಕನ್ನಡ ಸಾಹಿತ್ಯ ಸಮ್ಮೇಳನ, ಜಿಲ್ಲಾ ಕನ್ನಡ ಸಾಹಿತ್ಯ ಸಮ್ಮೇಳನ ನಡೀತಾ ಇದೆ. ಬಹಳ ಹೆಮ್ಮೆಯ ವಿಷಯ. ಈ ಸಾಹಿತ್ಯ ಸಮ್ಮೇಳನವನ್ನು ನಾವು ಪೂರ್ತಿ ನಾವು ಘೋಷಿಸಂತಲ್ಲ, ಹಿಂದೆ ನಡೆಸಿರಬಹುದು, ಮುಂದೆ ಆಗಬಹುದು ಅಂತ ನಿಟ್ಟಿನಲ್ಲಿ ಚೆನ್ನಾಗಿ ಆಚರಿಸೋಣ. ಎಲ್ಲರೂ ಸರ್ಕಾರ ನೀಡೋಣ ಅಂತ ಹೇಳಿದ್ರೆ ನಮ್ಮ ಕನ್ನಡದಲ್ಲಿ ಮಾತನಾಡಲಿಕ್ಕೆ ಅವಕಾಶ ಕೊಟ್ಟಿದ್ದು ನಮ್ಮೆಲ್ಲ ಧನ್ಯವಾದಗಳು. ಅದೇ ರೀತಿಯಾಗಿ ಇಂದಿನ ಅಧ್ಯಕ್ಷತೆಯನ್ನು ವಹಿಸಿದ ನಮ್ಮ ಜಿಲ್ಲಾ ಪರಿಷತ್ತಿನ ಅಧ್ಯಕ್ಷರಾದ ವಾಸನೆಯವರಿಗೂ ಕೂಡ ಧನ್ಯವಾದಗಳು. ಅಲ್ಲದೆ ನಮ್ಮ ಕಡೆಗೆ ಹೋಗುವ ಈ ಕಾರ್ಯಕ್ರಮದ ಬಿಡುಗಡೆಯ ಒಂದು ಆಮಂತ್ರಣ ಪತ್ರಿಕೆ ಬಿಡುಗಡೆಯ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ ಅತಿಥಿಗಳಾಗಿ ಆಗಮಿಸಿದಂತ ನಮ್ಮ ಕಾಂಗ್ರೆಸ್ ಪಕ್ಷದ ಬ್ಲಾಕ್ ಅಧ್ಯಕ್ಷರಾದಂತಹ ಶ್ರೀ ಮೋಹನ್ ಹಲ್ವಾಯಿ ಅವರಿಗೂ, ಅದೇ ರೀತಿಯಾಗಿ ಬಿಜೆಪಿ ಅಧ್ಯಕ್ಷರಾದಂತಹ ಶ್ರೀ ಬುದ್ಧವಂತ ಗೌಡ ಅವರಿಗೂ ಹಾಗೂ ತುಳಸಿ ವಿವಾಹಕ್ಕೆ ಬೇಕಾಗುವ ವಿವಿಧ ಬಗೆಯ ಅಗತ್ಯ ವಸ್ತುಗಳು ಮಾರುಕಟ್ಟೆಗೆ ಬಂದಿದ್ದು ವ್ಯಾಪಾರ ಜೋರಾಗಿ ನಡೆದಿದೆ. ಶನಿವಾರ ಮುಂಜಾನೆಯಿಂದ ಹೊರ ಜಿಲ್ಲೆಯಿಂದ ಕಬ್ಬು ಮಾರಾಟಕ್ಕೆ ಬಂದಿದ್ದು ಮೇಲಿನಕೇರಿ, ಗಂಜಿಗದ್ದೆ, ರಥಬೀದಿಯಲ್ಲಿ ವ್ಯಾಪಾರಿಗಳು ವಹಿವಾಟು ನಡೆಸುತ್ತಿದ್ದಾರೆ. 10 ಕಬ್ಬು ಇರುವ ಒಂದು ಕಟ್ಟಿಗೆ 450 ರೂಪಾಯಿಯಿಂದ 500ರವರೆಗೆ ದರ ನಿಗದಿಯಾಗಿದೆ. ಇದರಂತೆ ಸೇವಂತಿಗೆ, ಗೊಂಡೆ ಹಾಗೂ ಮಲ್ಲಿಗೆ ಹೂವು ಸಹ ಬಂದಿದ್ದು, ಸೇವಂತಿಗೆ ಮಲ್ಲಿಗೆ ಹೂವಿಗೆ ಮಾರಿಗೆ 100 ರೂಪಾಯಿ, ಗೊಂಡೆ ಮಾರಿಗೆ 50ರಿಂದ 60 ರೂಪಾಯಿ ನಿಗದಿಯಾಗಿದೆ. ಇನ್ನು ಈ ಸಮಯದಲ್ಲಿ ಸಿಗುವ ಬಹು ವಿಶೇಷವಾದ ತುಳಸಿ ಪೂಜೆಗೆ ಬೇಕಾದ ತುಳಸಿ ಗಡ್ಡೆ, ನೆಲ್ಲಿಕಾಯಿ ಇರುವ ಟೊಂಗೆ, ಹುಣಸೆ ಬೀಜ ಮತ್ತಿತರ ವಸ್ತುಗಳನ್ನ ಗಂಜಿಗದ್ದೆಯಲ್ಲಿ ಹಾಲಕ್ಕಿ ಒಕ್ಕಲಿಗ ಮಹಿಳೆಯರು ಮಾರಾಟಕ್ಕೆ ತಂದಿದ್ದು 50ರಿಂದ 100 ರೂಪಾಯಿ ದರದಲ್ಲಿ ಮಾರಾಟವಾಗುತ್ತಿದ್ದು, ಜನರು ಬೆಲೆ ಹೆಚ್ಚಿದ್ರೂ ವರ್ಷಕ್ಕೆ ಒಮ್ಮೆ ಬರುವ ಹಬ್ಬಕ್ಕಾಗಿ ಜೋರಾಗಿ ಖರೀದಿ ನಡೆಸಿದ್ದಾರೆ. ಪ್ರತಿ ಮನೆ ಮುಂದಿರುವ ತುಳಸಿ ಕಟ್ಟೆಗೆ ಬಣ್ಣ, ರಂಗೋಲಿಯ ಚಿತ್ತಾರದಿಂದ ಶೃಂಗರಿಸಲಾಗುತ್ತಿದ್ದು, ರವಿವಾರ ಸಂಜೆ ನಡೆಯುವ ವಿವಾಹಕ್ಕೆ ಅದ್ದೂರಿ ತಯಾರಿ ನಡೆದಿದೆ. ಕರಾವಳಿ ಮುಂಜಾವು ಡಿಜಿಟಲ್ ನ್ಯೂಸ್, ವಿನಾಯಕ್ ಶಾಸ್ತ್ರಿ, ಗೋಕರ್ಣ. ನಮಸ್ಕಾರ ಎಲ್ಲರಿಗೂ. ನಾವಿವತ್ತು ಕಾರವಾರ ನಗರದ ಕುಟಿನೂರು ರೋಡ್ ನಲ್ಲಿದ್ದೇವೆ. ಕುಟಿನೂರು ರೋಡ್ ಎಂದ ತಕ್ಷಣ ನೆನಪಾಗೋದೆ ಹೆಸರಾಂತ ಆಭರಣ ಮಳಿಗೆಯಾದ ಸ್ವಾಗತ್ ಜುವೆಲರ್ಸ್. ನಾವಿವತ್ತು ನಿಮ್ಗೆ ಸ್ವಾಗತ್ ಜುವೆಲರ್ಸ್ ಗೆ ಕರ್ಕೊಂಡು ಹೋಗ್ತಾ ಇದ್ದೀವಿ. ಬನ್ನಿ ಹೋಗೋಣ. ವೆಲ್ಕಮ್ ಟು ಸ್ವಾಗತ್ ಜುವೆಲರ್ಸ್. ಸ್ವಾಗತ್ ಜುವೆಲರ್ಸ್ಗೆ ಬಂದಾಗ ಸಿಗೋದು ಒಂದು ಸ್ಪೆಷಲ್ ಎಕ್ಸ್ಪೀರಿಯನ್ಸ್. ಜಸ್ಟ್ ಜ್ಯುವೆಲರಿ ಅಲ್ಲ, ಫೀಲಿಂಗ್ ಗುಡ್ ಫ್ಯಾಕ್ಟರ್. ಇನ್ನ ಡಿಸೈನ್ ಬಗ್ಗೆ ಹೇಳೋದಾದ್ರೆ ಟ್ರೆಡಿಷನಲ್ ಇಂದ ಹಿಡಿದು ಮಾಡರ್ನ್ ವರೆಗೂ ಎಲ್ಲಾ ತರಹದ ಡಿಸೈನ್ಸ್ ಲಭ್ಯವಿದೆ. ಇನ್ನ ಬೆಸ್ಟ್ ಪಾರ್ಟ್ ಏನಪ್ಪಾ ಅಂದ್ರೆ ಸ್ವಾಗತ್ ರವರ ಬಳಿ ಸಿಲ್ವರ್ ಆರ್ಟಿಕಲ್ ಸಹ ಲಭ್ಯವಿದೆ. ಬೇರೆ ಬೇರೆ ವೆರೈಟಿ ಡಿಸೈನ್ ಸಹ ಇದೆ. ಮನೆ ಬಳಕೆಗೆ, ಉಡುಗೊರೆ ನೀಡಲು, ಕಾರ್ಪೊರೇಟ್ ಗಿಫ್ಟಿಂಗ್ ಮತ್ತು ಫೆಸ್ಟಿವ್ ಕಲೆಕ್ಷನ್ ಮಾತ್ರ ತುಂಬಾನೇ ಚೆನ್ನಾಗಿದೆ. ಮತ್ತೆ ನಿಮ್ಗೆ ಬೇಕಾದ್ರೆ ಅವರು ಕಸ್ಟಮೈಸೇಷನ್ ಸಹ ಮಾಡಿಕೊಡ್ತಾರೆ. ಲೈಟ್ ವೇಟ್ ಜ್ಯುವೆಲರಿ ಕಲೆಕ್ಷನ್ ಅಂತೂ ತುಂಬಾನೇ ಸೂಪರ್ ಆಗಿತ್ತು. ಚೋಕರ್ ಜಸ್ಟ್ 5 ಗ್ರಾಮ್, ಇಯರಿಂಗ್ಸ್ 2 ಗ್ರಾಮ್ ಮತ್ತೆ ಈ ಬ್ಯೂಟಿಫುಲ್ ಟೆಂಪಲ್ ಸೆಟ್ ಅಂತೂ ತುಂಬಾನೇ ಚೆನ್ನಾಗಿದೆ. ಇನ್ನ ಕಸ್ಟಮರ್ ಸರ್ವಿಸ್ ಮಾತ್ರ ನೆಕ್ಸ್ಟ್ ಲೆವೆಲ್. ನಿಮ್ಗೆ ಪರ್ಸನಲ್ ಗೈಡೆನ್ಸ್ ಕೂಡ ಕೊಡ್ತಾರೆ, ಕ್ಲಾರಿಟಿ ಕೊಡ್ತಾರೆ, ವಿಚ್ ಇಸ್ ದ ಟ್ರಸ್ಟ್ ಫೀಲಿಂಗ್ ಫ್ಯಾಕ್ಟರ್ ಕೂಡ. ಮತ್ತೊಂದು ಕೊಡುಗೆ ಏನೆಂದ್ರೆ ಇದನ್ನ ನೀವು ಇನ್ಸ್ಟಾಗ್ರಾಮ್ ಇಲ್ಲವೇ ಫೇಸ್ಬುಕ್ ನಲ್ಲಿ ಫಾಲೋ ಮಾಡ್ತಿದ್ರೆ ನಿಮ್ಗೆ ಸ್ಪೆಷಲ್ ಗಿಫ್ಟ್ ಕೂಡ ಸಿಗತ್ತೆ. ದೀಪಾವಳಿ ಸ್ಪೆಷಲ್ ಆಫರ್ ಎಂದು ಬಂಗಾರದ ಆಭರಣದ ಮೇಲೆ ಕೇವಲ 8ರಿಂದ 13% ವೇಸ್ಟೇಜ್ ಮಾತ್ರ ನಿಮ್ಮ ಸ್ವಾಗತ್ ಜುವೆಲರ್ಸ್ ನಲ್ಲಿ ಲಭ್ಯವಿದೆ. ಲಕ್ಕಿ ಡ್ರಾ, ವಜ್ರದ ಪ್ರತಿ ಆಭರಣ ಖರೀದಿ ಮಾಡಿದ್ರೆ ಸ್ಕೂಟರ್ ಇಲ್ಲವೇ ಕಾರು ಗೆಲ್ಲುವ ಅದೃಷ್ಟ. ಬಂಗಾರದ ಆಭರಣದ ಮೇಲೆ 75% ಡಿಸ್ಕೌಂಟ್ ಆನ್ ಮೇಕಿಂಗ್ ಚಾರ್ಜ್. ಹಬ್ಬದ ಈ ರಿಯಾಯಿತಿ ಕೇವಲ ಅಕ್ಟೋಬರ್ 31ರವರೆಗೆ ಮಾತ್ರ. ಇನ್ನೊಂದು ಹೇಳ್ಬೇಕು ಅಂದ್ರೆ ಎಕ್ಸ್ಕ್ಲೂಸಿವ್ ಗೋಲ್ಡ್ ಅಂಡ್ ಡೈಮಂಡ್ ಜ್ಯುವೆಲರಿ ಪ್ರದರ್ಶನ ಕೂಡ ಇದೆ. ಅದು ಅಕ್ಟೋಬರ್ 16ರಿಂದ 20ರವರೆಗೆ. ಅಂತೂ ಸ್ವಾಗತ್ ಜ್ಯುವೆಲರ್ಸ್ ಅಂದ್ರೆ ನನ್ಗಂತೂ ಕ್ವಾಲಿಟಿ, ವೆರೈಟಿ ಮತ್ತು ಟ್ರಸ್ಟ್. ಸೊ ನೀವೇನಾದ್ರೂ ಕಾರವಾರ ನಗರಕ್ಕೆ ಬಂದ್ರೆ ಚಿನ್ನಾಭರಣ ಖರೀದಿಗಾಗಿ ತಪ್ಪದೇ ಸ್ವಾಗತ್ ಜುವೆಲರ್ಸ್ಗೆ ಭೇಟಿ ನೀಡಿ. 50,000ಕ್ಕೂ ಅಧಿಕ ಸಬ್ಸ್ಕ್ರೈಬರ್ಸ್, 1.68 ಕೋಟಿಗೂ ಮೀರಿದ ವ್ಯೂಸ್,
ಸುದ್ದಿಯೊಂದು 10 ಲಕ್ಷಕ್ಕೂ ಹೆಚ್ಚು ವ್ಯೂಸ್ ಕಂಡ ಹೆಗ್ಗಳಿಕೆ. ವಸ್ತುನಿಷ್ಠ ಮತ್ತು ಖಾತ್ರಿಯಾದ ವರದಿಗಾರಿಕೆ. ಉತ್ತರ ಕನ್ನಡದ ಅತಿ ಹೆಚ್ಚು ಸಬ್ಸ್ಕ್ರೈಬರ್ ಹೊಂದಿರುವ ಯೂಟ್ಯೂಬ್ ಚಾನೆಲ್. ಕರಾವಳಿ ಮುಂಜಾವು ಡಿಜಿಟಲ್ ವೀಕ್ಷಕರಿಗೆ ಧನ್ಯವಾದ. ಇನ್ಮುಂದೆ ಸುದ್ದಿಯೆಲ್ಲ ಮತ್ತಷ್ಟು ಸೊಗಸು. ನಿಮ್ಮಲ್ಲಿಯ ಸಭೆ ಸಮಾರಂಭ, ಅಂಗಡಿ, ವ್ಯಾಪಾರ ಮಳಿಗೆಯ ಸಹಕಾರಿ ಸಂಸ್ಥೆಯ ಶುಭಾರಂಭದ ಕಾರ್ಯಕ್ರಮಗಳ ವಿಸ್ತೃತ ವಿಡಿಯೋ ಸುದ್ದಿ. ಸಂಪರ್ಕಿಸಿ ನಮ್ಮ ಕರಾವಳಿ ಮುಂಜಾವು ಡಿಜಿಟಲ್ ಪ್ರತಿನಿಧಿಗಳನ್ನ. ಸಮಾರಂಭ ನಿಮ್ಮದು, ಸಂಭ್ರಮ ನಮ್ಮದು. ನೋಡ್ತಾ ಇರಿ ಕರಾವಳಿ ಮುಂಜಾವು ಡಿಜಿಟಲ್. ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ. ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನ ಹೊಂದಿರುವ, ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್. ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್, ವಾಷಿಂಗ್ ಮಷೀನ್, ಎಲ್ಇಡಿ ಟಿವಿ, ಎಸಿಗಳು ಲಭ್ಯ. ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ 1 ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು, ಆಫೀಸ್ ಟೇಬಲ್, ಆಫೀಸ್ ಚೇರ್, ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ. ಟೀಕ್ ವುಡ್ ಸೋಫಾ ಸೆಟ್, ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ ಗಳನ್ನ ಮಾಡಿಕೊಡಲಾಗುವುದು. ಕಸ್ಟಮೈಸ್ಡ್ ಕಿಚನ್, ವಾರ್ಡ್ರೋಬ್ ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು. ನಮ್ಮಲ್ಲಿ ಡ್ಯೂರಾಫ್ಲೆಕ್ಸ್, ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್, ಆರ್ಥೋಪೆಡಿಕ್ ಮ್ಯಾಟ್ರೆಸ್, ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ. ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್, ಗ್ರೈಂಡರ್, ಫ್ಯಾನ್, ಕುಕ್ಕರ್, ತವಾ, ಫ್ಲಾಸ್ಕ್, ಮೈಕ್ರೋ ಓವೆನ್ಗಳು ಲಭ್ಯವಿದೆ. 0% ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ. ಮಿಲನ್ ಎಂಟರ್ಪ್ರೈಸಸ್ ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ 2,000 ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು. ಈ ಲಕ್ಕಿ ಡ್ರಾನಲ್ಲಿ 7 ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ. ಲಕ್ಕಿ ಡ್ರಾದಲ್ಲಿ 1 ಕಾರ್, 2 ಬೈಕ್ ಮತ್ತು ರೆಫ್ರಿಜರೇಟರ್, ವಾಷಿಂಗ್ ಮಷೀನ್ ಸೇರಿದಂತೆ 30 ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ. ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿಲನ್ ಎಂಟರ್ಪ್ರೈಸಸ್ ನ ವಾಕ್ಯ. ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಓಲ್ಡ್ ಮಹಾಲಕ್ಷ್ಮಿ ಸೂಪರ್ ಮಾರ್ಕೆಟ್, ಮುಲ್ಲಾ ಸ್ಟಾಪ್ ಹತ್ತಿರ, ಕಾಜುಬಾಗ್, ಕಾರವಾರ, ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ, ಮಾಸ್ತಿಕಟ್ಟೆ ರೋಡ್, ಹೊನ್ನಾವರ, ಸೀಮಾ ಕಾಂಪ್ಲೆಕ್ಸ್ ಹತ್ತಿರ, ಮೋನಿ ಬಸ್ತಿ ಮೇನ್ ರೋಡ್, ಭಟ್ಕಳ, ಇಂಡಿಯನ್ ಬ್ಯಾಂಕ್ ಎದುರು, ಸಿಪಿ ಬಜಾರ್ ರೋಡ್, ಶಿರ್ಸಿ, ಜೆಎಸ್ ಬಿಲ್ಡಿಂಗ್, ಜೆಎನ್ ರೋಡ್, ದಾಂಡೇಲಿ, ಕೆಎಸ್ ಬಿಲ್ಡಿಂಗ್, ಮೋಟಿಕೇರಿ ರೋಡ್, ಹಳಿಯಾಳ. ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ.